ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಳಿ ಉಳಿತಾಗ್ಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು. ರಾಮಾಯಣದಲ್ಲಿ ಶ್ರೀರಾಮಚಂದ್ರನನ್ನು ವರ್ಣನೆ ಮಾಡುವಾಗ ಹೇಳ್ತಾ ಇರುವಂತಹದ್ದು ಪ್ರಜಾನಾಂಚ ಹಿತೇರತಃ, ಪ್ರಜೆಗಳ ಹಿತವನ್ನು ಕಾಯ್ತಾ ಇದ್ದ ಹೊರತು ಹಿಂದೂಗಳ ಹಿತವನ್ನು ಕಾಯ್ತಾ ಇದ್ದ ಅಂತಿಲ್ಲ. ಹಾಗಾಗಿ ಈ ಗಮನಿಸಿ, ಇದು ಇಲ್ಲಿ ಯಾರು ಬಂದಿಲ್ಲ, ಮುಸ್ಲಿಮರು ಇದ್ದಾರೆ. ಯಾವಾಗ ಬಂದವರು? ಬಿಜೆಪಿ ಬಂದದ್ದಲ್ಲ. ಕ್ರಿಶ್ಚಿಯನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಗುಜರಾತಿಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಯಾರು ಇಲ್ಲ. ಇದು ಎಲ್ಲರಿರುವಂತಹ ದೇಶ ಆಗಿದೆ. ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾದಲ್ಲಿ ಹೀಗಾಗತ್ತಾ? ಯಾವ ದೇಶದಲ್ಲಿ ಆಗತ್ತೆ? ಇದು ಹಿಂದೂ ರಾಷ್ಟ್ರ ಆಗಿದ್ದಕ್ಕೆ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಳಿ ಉಳಿತಾಗ್ಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು. ರಾಮಾಯಣದಲ್ಲಿ ಶ್ರೀರಾಮಚಂದ್ರನನ್ನು ವರ್ಣನೆ ಮಾಡುವಾಗ ಹೇಳ್ತಾ ಇರುವಂತಹದ್ದು ಪ್ರಜಾನಾಂಚ ಹಿತೇರತಃ, ಪ್ರಜೆಗಳ ಹಿತವನ್ನು ಕಾಯ್ತಾ ಇದ್ದ ಹೊರತು ಹಿಂದೂಗಳ ಹಿತವನ್ನು ಕಾಯ್ತಾ ಇದ್ದ ಅಂತಿಲ್ಲ. ಹಾಗಾಗಿ ಈ ಗಮನಿಸಿ, ಇದು ಇಲ್ಲಿ ಯಾರು ಬಂದಿಲ್ಲ, ಮುಸ್ಲಿಮರು ಇದ್ದಾರೆ. ಯಾವಾಗ ಬಂದವರು? ಬಿಜೆಪಿ ಬಂದದ್ದಲ್ಲ. ಕ್ರಿಶ್ಚಿಯನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಗುಜರಾತಿಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಯಾರು ಇಲ್ಲ. ಇದು ಎಲ್ಲರಿರುವಂತಹ ದೇಶ ಆಗಿದೆ. ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾದಲ್ಲಿ ಹೀಗಾಗತ್ತಾ? ಯಾವ ದೇಶದಲ್ಲಿ ಆಗತ್ತೆ? ಇದು ಹಿಂದೂ ರಾಷ್ಟ್ರ ಆಗಿದ್ದಕ್ಕೆ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂಗಳು ಯಾವತ್ತೂ ಕೂಡ ಸಂಕುಚಿತ ಮನೋಭಾವವನ್ನು ಪಡೆದವರಲ್ಲ. ನಮ್ಮಲ್ಲಿ ಗಮನಿಸಿ, ನಿತ್ಯ ನಾವು ನಮ್ಮನ್ನು ಒಳಗೊಂಡಂತೆ ಅನೇಕ ಮಂದಿ ಒಳಗೊಂಡಂತೆ ನಾವು ನಿತ್ಯ ಹೇಳ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ ಅಷ್ಟೇ ಹೊರತು ಹಿಂದೂಳಿ ಉಳಿತಾಗ್ಲಿ ಅಂತ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು. ರಾಮಾಯಣದಲ್ಲಿ ಶ್ರೀರಾಮಚಂದ್ರನನ್ನು ವರ್ಣನೆ ಮಾಡುವಾಗ ಹೇಳ್ತಾ ಇರುವಂತಹದ್ದು ಪ್ರಜಾನಾಂಚ ಹಿತೇರತಃ, ಪ್ರಜೆಗಳ ಹಿತವನ್ನು ಕಾಯ್ತಾ ಇದ್ದ ಹೊರತು ಹಿಂದೂಗಳ ಹಿತವನ್ನು ಕಾಯ್ತಾ ಇದ್ದ ಅಂತಿಲ್ಲ. ಹಾಗಾಗಿ ಈ ಗಮನಿಸಿ, ಇದು ಇಲ್ಲಿ ಯಾರು ಬಂದಿಲ್ಲ, ಮುಸ್ಲಿಮರು ಇದ್ದಾರೆ. ಯಾವಾಗ ಬಂದವರು? ಬಿಜೆಪಿ ಬಂದದ್ದಲ್ಲ. ಕ್ರಿಶ್ಚಿಯನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಗುಜರಾತಿಗಳಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಯಾರು ಇಲ್ಲ. ಇದು ಎಲ್ಲರಿರುವಂತಹ ದೇಶ ಆಗಿದೆ. ಹಿಂದೂ ರಾಷ್ಟ್ರ ಆದದ್ದರಿಂದಾಗಿ ಇಲ್ಲಿ ಎಲ್ಲರೂ ಇದ್ದಾರೆ. ಯಾವುದು ಪಾಕಿಸ್ತಾನದಲ್ಲಿ ಹೀಗಾಗತ್ತಾ? ಚೀನಾದಲ್ಲಿ ಹೀಗಾಗತ್ತಾ? ಯಾವ ದೇಶದಲ್ಲಿ ಆಗತ್ತೆ? ಇದು ಹಿಂದೂ ರಾಷ್ಟ್ರ ಆಗಿದ್ದಕ್ಕೆ ಇಲ್ಲಿ ಎಲ್ರಿಗೂ ಅವಕಾಶ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.